ಮುಂಬೈ ತಂಡಕ್ಕೆ ಭರ್ಜರಿ ಆಗಿರುವಂತಹ ಗೆಲುವು ಸಿಕ್ಕಿದೆ. ಇದು ಮೊದಲ ಗೆಲುವು ಆಗುತ್ತೆ. ಸತತ ಎರಡನೇ ಪಂದ್ಯವನ್ನು ಸೋತಿದ್ರು, ಈ ಪಂದ್ಯದಲ್ಲಿ ಗೆದ್ದು ಬೀಗಿದ್ದಾರೆ. ಅದು ಭರ್ಜರಿ ಆಗಿರುವಂಥ ಗೆಲುವು. ಪ್ರಮುಖವಾಗಿ ಇಲ್ಲಿ ಮುಂಬೈ ಬೌಲಿಂಗ್ ದಾಳಿಗೆ KKR ತತ್ತರಿಸಿ ಹೋಗಿತ್ತು. ಕೇವಲ 116 ರನ್ಗೆ ರಹಾನೆ ಪಡೆ ಆಲ್ಔಟ್ ಆಗಿತ್ತು. ಚೊಚ್ಚಲ ಪಂದ್ಯದಲ್ಲೇ ಇಲ್ಲಿ ಅಶ್ವಿನಿ ಕುಮಾರ್ ಮಿಂಚಿದ್ದಾರೆ. 4 ವಿಕೆಟ್, ಅಂದರೆ KKR ವಿರುದ್ಧ 4 ವಿಕೆಟನ್ನು ಪಡೆದು ದಾಖಲೆಯನ್ನು ಬರೆದಿದ್ದಾರೆ ಮೊದಲ ಪಂದ್ಯದಲ್ಲಿ. ಸೊ ಇಲ್ಲಿ ಮೊದಲ ಗೆಲುವಿನ ಸಿಹಿ ಕಂಡಿರುವಂಥದ್ದು MI ಬಾಯ್. ಸೊ ಮುಂಬೈ ಪರ ರಿಕಿಲ್ಟನ್ ಭರ್ಜರಿ ಆಗಿರುವಂಥ ಬ್ಯಾಟಿಂಗ್ ಜೊತೆಗೆ ಈಗ ಸೂರ್ಯಕುಮಾರ್ ಯಾದವ್ ಅದನ್ನು ಮುಗಿಸಿ ಹೋದರು. ಸೊ ಬೇಗ ಈ ವಿನ್ ಆಗಿರೋದ್ರಿಂದಾಗಿ ರನ್ ರೇಟ್ ಕೂಡ ಹೆಲ್ಪ್ ಆಗುತ್ತೆ. ಕೇವಲ 12.5 ಓವರ್ಗಳಲ್ಲಿ 121 ರನ್ನನ್ನು ಬಾರಿಸಿ ಭರ್ಜರಿ ಆಗಿರುವಂಥ ಗೆಲುವನ್ನು ಕಂಡಿದೆ ಮುಂಬೈ ಟೀಮ್. ಸತತ ಎರಡನೇ ಸೋಲಾಗಿತ್ತು. ಸೊ ಹ್ಯಾಟ್ರಿಕ್ ಸೋಲ್ನಿಂದ ಈಗ ಪಾರಾಗಿದೆ. ಅದು ತಮ್ಮ ಮನೆಯ ಅಂಗಳದಲ್ಲಿ ಒಂಥರ ಮುಂಬೈ ವಾಂಖೆಡೆ ಸ್ಟೇಡಿಯಂ ಅಂತ ಹೇಳಿದ್ರೆ ಅವರಿಗೆ ಫೇವರೇಟ್ ಅದು. ಸೊ ಎಷ್ಟೇ ಈಗ ವಾಂಖೆಡೆ ಸ್ಟೇಡಿಯಂ ಅಂತ ಹೇಳಿದಾಗ ಕೇವಲ 116 ಅನ್ನೋದು ಈಸಿ. ಇದು 8-9 ಓವರ್ಗೆ ಮುಗಿಸಬೇಕಾಗಿತ್ತು, ಯಾಕೋ ಡಿಲೇ ಆಗಿದೆ. 13 ಓವರ್ ತನಕ ತೆಗೆದುಕೊಂಡು ಹೋಗಿದ್ದಾರೆ. ಇಲ್ಲ ಅಂತಂದರೆ 8-9 ಓವರಲ್ಲೇ ಮುಗಿಸುವಂಥ ಪಂದ್ಯ ಇದು. ಆದರೆ KKR ಕಡೆಯಿಂದ ಹೀನಾಯ ಪ್ರದರ್ಶನ ಇದು. ಸೊ ಮೊದಲ ಗೆಲುವು ಮುಂಬೈಗೆ. ಸೊ ಈಗ ಗೆದ್ದು ಬಂದಿರುವಂಥ KKRಗೆ ಸೋಲಿನ ರುಚಿ ತೋರಿಸಿರುವಂಥದ್ದು ಮುಂಬೈ ಟೀಮ್. ಸೊ ಈಗ ಅಂಕಪಟ್ಟಿಯಲ್ಲಿ 2 ಅಂಕ ಬರುತ್ತೆ ಮುಂಬೈ ಟೀಮ್ಗೆ. ಮೊದಲ ಗೆಲುವು ಆಗುತ್ತೆ. ಸೊ ಹಂಗಾಗಿ ಖಾತೆಯನ್ನು ಓಪನ್ ಮಾಡ್ತಾ ಇದೆ. ಸೊ ಈಗ ಮುಂದಿನ ಪಂದ್ಯಗಳಲ್ಲಿ ಚಾಲೆಂಜ್ ಇರುತ್ತೆ. ಪ್ರಮುಖವಾಗಿ ಇಲ್ಲಿ ಬುಮ್ರಾ ಇಲ್ಲದೆ ಇರೋದು ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗ್ತಾ ಇತ್ತು. ಬಟ್ ಇವತ್ತಿನ ಬಾಲಿಂಗ್ ಪ್ರದರ್ಶನವನ್ನು ನೋಡ್ತಾ ಇದ್ದರೆ ಸೊ ಇದೇ ರೀತಿಯ ಬಾಲಿಂಗ್ ತಂಡ, ಅಂದರೆ ಮುಂದಿನ ಪಂದ್ಯಗಳಲ್ಲಿ ಇದೇ ಟೀಮ್ ಇತ್ತು ಅಂದರೆ ಚೆನ್ನಾಗಿರುತ್ತೆ. ಬಟ್ ಇವತ್ತಂತೂ ಭರ್ಜರಿ ಆಗಿರುವಂಥ ಗೆಲುವು. ಆದರೆ KKRಗೆ ಇದು ಹೀನಾಯ ಸೋಲಾಗುತ್ತೆ. ನೋಡಿ, ಪ್ರಮುಖವಾಗಿ KKR ಅಂತ ಬಂದಾಗ KKR ಕಡೆಯಿಂದ ಯಾರೂ ಆಡಲಿಲ್ಲ. ನೋಡಿ, ಡಿಕಾಕ್ ಕಳೆದ ಪಂದ್ಯದಲ್ಲಿ ಚೆನ್ನಾಗಿ ಆಡಿದ್ರು, ಅವರೇ ಮುಗಿಸಿದ್ರು. ಬಟ್ ಇವತ್ತು ಕೇವಲ 1 ರನ್ಗೆ ಆಲ್ಔಟ್ ಆಗ್ತಾರೆ. ಸುನಿಲ್ ನಾರಾಯಣ್ ವಾಪಸ್ ಬಂದಿದ್ರು ಬಟ್ 0ಗೆ ಸುತ್ತಾರೆ. ಇನ್ನು ಕ್ಯಾಪ್ಟನ್ ಕಡೆಯಿಂದ ಅಜಿಂಕ್ಯ ರಹಾನೆ ಕಡೆಯಿಂದ ಹೇಳಿಕೊಳ್ಳುವಂಥ ಪ್ರದರ್ಶನ ಬರಲಿಲ್ಲ. ಸೊ ರಿಂಕು ಸಿಂಗು ಕೂಡ ಆಡಲಿಲ್ಲ, ರಸಲ್ ಕಡೆಯಿಂದಲೂ ಕೂಡ ರನ್ ಬರಲಿಲ್ಲ. ಸೊ ಹಂಗಾಗಿ ಒಟ್ಟಿನಲ್ಲಿ ಅವರ ಬ್ಯಾಟರ್ಸ್ ಕಡೆಯಿಂದ ರನ್ನೇ ಬರಲಿಲ್ಲ. ಸೊ ಹಂಗಾಗಿ ಕೇವಲ 16.2 ಓವರ್ಗಳಲ್ಲಿ 116ಕ್ಕೆ ಆಲ್ಔಟ್ ಆಗ್ತಾರೆ. ಸೊ ಇದು ಮುಂಬೈಗೆ ಏನಾಗುತ್ತೆ, ಈಸಿ ಟಾರ್ಗೆಟ್ ಆಗುತ್ತೆ. ಸೊ ಹಂಗಾಗಿ ರೋಹಿತ್ ಶರ್ಮಾ ಒಂದು 13 ರನ್ನನ್ನು ಬಾರಿಸ್ತಾರೆ. ಅದಾದ ನಂತರ ಮುಂಬೈ ಕಡೆಯಿಂದ ಬ್ಯಾಟಿಂಗ್ ಅಂತೂ ಭರ್ಜರಿ ಪ್ರದರ್ಶನ. ಆ್ಯಂಡ್ ಪ್ರಮುಖವಾಗಿ ಇಲ್ಲಿ ಮುಂಬೈ ಬೌಲರ್ಸ್ ಅಂತ ಬಂದಾಗ ಇವತ್ತು ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದರು. ಮುಂಬೈ ಕಡೆಯಿಂದ ಬೋಲ್ಟ್ ಕೂಡ ಚೆನ್ನಾಗಿ ಮಾಡಿದ್ರು. 4 ಓವರ್ಗೆ 23 ರನ್ ಕೊಟ್ಟು 1 ವಿಕೆಟನ್ನು ಪಡೆದುಕೊಂಡ್ರು. ದೀಪಕ್ ಚಹರ್ ಕೂಡ ಚೆನ್ನಾಗಿ ಮಾಡಿದರು. ಇನ್ನು ಹೊಸಬರು ಅಶ್ವಿನಿ ಕುಮಾರ್ ಅವರು ಮೊದಲ ಪಂದ್ಯ, ಬಟ್ 3 ಓವರಲ್ಲಿ 24 ರನ್ ಕೊಟ್ಟು 4 ವಿಕೆಟ್. ಇದು ವಿಶ್ವ ದಾಖಲೆ ಆಗುತ್ತೆ. ಹಾರ್ದಿಕ್ ಪಾಂಡ್ಯ ಕಡೆಯಿಂದನೂ ಕೂಡ ಚೆನ್ನಾಗಿ ಬಾಲಿಂಗ್ ಇತ್ತು. ಒಟ್ಟಿನಲ್ಲಿ ಮುಂಬೈ ತಂಡದಿಂದ ಓವರ್ ಆಲ್ ಪ್ರದರ್ಶನ ಅಂತೂ ಚೆನ್ನಾಗಿತ್ತು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.